ಹುಟ್ಟುವ ಹಬ್ಬದ ಶುಭಾಶಯಗಳು. 8ನೇ ವರ್ಷಕ್ಕೆ ಕಾಲು ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ತಮಗೆ ನೀವು ಪರ್ಫೆಕ್ಟ್ ಆಗಿ ಹೇಳಿಲ್ಲ ನನಗೆ. ಇವತ್ತು ಹ್ಯಾಪಿ ಬರ್ತ್ಡೇ ಟು ಮೀ ಯಾರು ಹೇಳಿದ್ರೆ ಫೋನ್ ಮಾಡಿದ್ರೆ ಅವ್ರು ಹೇಳಕ್ಕಿಂತ ಮೊದಲೇ ಹ್ಯಾಪಿ ಬರ್ತ್ಡೇ ಟು ಮೀ ಅಂತ ನಾನು ಹೇಳ್ಬಿಡ್ತಾ ಇದ್ದೀನಿ. ಕಾರಣ ಏನು ಅಂದ್ರೆ ಇವತ್ತಿನ ಡೇಟ್ 14 ಇದೆಯಲ್ಲ, ಅದು ನನ್ನ ಸ್ಕೂಲ್ಗೆ ಮೇಸ್ಟರ್ ಬರ್ಕೊಂಡಿರೋದು. ನಮ್ಮ ಮನೇಲಿ ನನ್ನ ಬಿಟ್ಟು ಒಬ್ಬರು ಓದೇ ಇಲ್ಲ ಅವಾಗ. ಹೆಬ್ಬೆರಳು ಮತ್ತು ಮನೆಯಲ್ಲಿ ತೊಲ ಅಂತ ಹಾಕಿರ್ತಾರೆ ಮರದ್ದು, ಅಲ್ಲಿ ಒಂದು ಗೀಟ್ ಹಾಕೋದು. ಎಷ್ಟಾಗಿದೆ ಏನೋ ನಮ್ಗೆ ಗೊತ್ತಿಲ್ಲ. ಆದರೆ ನನ್ನ ಆಯಸ್ಸು 30 ಇದೆ. ಆಮೇಲೆ ಎರಡನೇದಾಗಿ ನಾನು ಹುಟ್ಟದ ಹಬ್ಬ ಅಂತ ಆಚರಣೆ ಮಾಡ್ಕೊಂಡೇ ಇಲ್ಲ. ನಮ್ಮ ಅಭಿಮಾನಿಗಳ ಸೇರ್ಕೊಂಡು ನಾನು ತಿಳ್ಕೊಂಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಮಾಡ್ತಾರೆ ಅಂತೇಳಿ ಇವರು ನಂದಿದ್ದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ನನಗೆ ವ್ಯಕ್ತಿ ಪೂಜೆಯಲ್ಲಿ ಅಂಧ ಅಭಿಮಾನದಲ್ಲಿ ನಂಬಿಕೆ ಇಲ್ಲ. ಆದರೆ ಅಭಿಮಾನಿಗಳು ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಮಾಡಬೇಡಿ, ರಕ್ತದಾನ ಮಾಡಿ ಅಂತ ಹೇಳಿದ್ದೀನಿ. ಯಾರ್ಯಾರು ಬರ್ತಾರೆ ಎಲ್ಲ ಕಡೆ ರಕ್ತದಾನ ಈ ಥರ ಸ್ವಾಮಿ ಬೆಳಕರೆ, ಹನೂರು, ಕೊಳ್ಳೇಗಾಲ, ನಗರ ಈ ಕಡೆ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಬಟ್ ಈ ಇದನ್ನು ನೆಪವಾಗಿ ಇಟ್ಕೊಂಡು ಸಾಮಾಜಿಕವಾಗಿ ಕೆಲಸ ಮಾಡಿ ಅಂತ ಹೇಳಿದ್ದೀನಿ. ಅಭಿಮಾನ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಅಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ಅಭಿಮಾನ ಗಳಿಸೋದು ಕಷ್ಟ ಅಲ್ವಾ? ಆದ್ರಿಂದ ನಾನು ಅಭಿಮಾನಿಗಳ ಅಭಿಮಾನಿ. ಅಷ್ಟೊಂದು ಅಸಂಖ್ಯಾತ ಜನ ನಂಬಿಕೆ ಇಟ್ಟಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ, ಭರವಸೆ ಇಟ್ಟಿದ್ದಾರೆ. ಅವ್ರ ಪ್ರೀತಿ, ನಂಬಿಕೆ, ಭರವಸೆಗೆ ತಕ್ಕಾಗಿ ನಡ್ಕೋಬೇಕಲ್ಲ. ನಮಗೆ ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿ ನಡಿಬೇಕಲ್ಲ. ಅದು ನಡೆದ್ರೆ ಜನಪರವಾಗಿದ್ದಾನೆ ಅಂತ ಅರ್ಥ. ಅದು ಯಾವ ಇಲಾಖೆ ಸಿಕ್ಕೇ ಇರಲಿ, ಈ ನಮ್ಮ ಜನಪರವಾದಂಥ ನಿಲುವಿನಲ್ಲಿ, ಸಿದ್ಧಾಂತದಲ್ಲಿ ಬದಲಾವಣೆ ಇಲ್ಲ. ಅಧಿಕಾರ ಇದ್ದಾಗಲೂ, ಅಧಿಕಾರ ಇರಲಿದ್ದಾಗಲೂ. ಆದ್ರಿಂದ ಇದು ಸಿಕ್ಕಿದೆ ಅಂದ್ಬಿಟ್ಟು ಹೆಚ್ಚುಗಾರಿಕೆಲ್ಲ ಸಿಕ್ಕಲಿಲ್ಲ ಅಂತ ದುಃಖನೂ ಇಲ್ಲ. ಕೊಟ್ಟ ಜವಾಬ್ದಾರಿಯನ್ನ ನಿರ್ವಂಚನೆಯಿಂದ ನಿರ್ವಹಣೆ ಮಾಡೋದು, ಜನಪರವಾಗಿರೋದು, ಅಭಿವೃದ್ಧಿ ಪರ ಇರೋದು. ಸಾಧ್ಯವಾದಷ್ಟು ಎಲ್ಲ ಜನರನ್ನ, ಸಮುದಾಯಗಳನ್ನ ಒಟ್ಟಾಗಿ ಕೊಂಡೊಯ್ತಕ್ಕಂಥ ಪ್ರಯತ್ನ ಮಾಡೋದು. ಅಂಬೇಡ್ಕರ್ಗೆ ಎಷ್ಟು ಅವಮಾನ, ಹಿಂಸೆ ಆಯಿತು, ಅಷ್ಟು ನಡುವೆ ಅವರು ಯಾರನ್ನು ದ್ವೇಷದಿಂದ, ಸೇಡಿನಿಂದ ನೋಡಿದವರೇ ಅಲ್ಲ, ನೋಡಲೇ ಇಲ್ಲ. ಅವ್ರಿಗೆ ಅನುಭವಿಸಿದಂಥ ಹಿಂಸೆಯನ್ನ ದೇಶದಲ್ಲಿ ಯಾರೂ ಅನುಭವಿಸಿಲ್ಲ. ಆದ್ರೂ ದೇಶದ ಪರವಾಗಿ, ದೇಶ ಕಟ್ಟುವ ಪರವಾಗಿ ಅವರೆಲ್ಲ ಬುದ್ಧಿಶಕ್ತಿ, ಸಾಮರ್ಥ್ಯನ ವಿನಿಯೋಗಿಸ್ತಾರೆ. ನಾವು ಅವ್ರ ಹೆಸರು ಹೇಳುವಾಗ ಅವರು ನಾದಿಲಿ ನಡಿಬೇಕು ಅಂದಾಗ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಇಲ್ಲ, ಅದು ಅಪೂರ್ವವಾಗಿದೆ. ಆಮೇಲೆ ಅಲ್ಲಾದ್ರೂ ಆಗ್ಬೋದು ಅಥವಾ ಇನ್ನೊಂದ್ಸರಿ ಏನೂ ಆಗ್ಬೋದು. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂತದ್ದು ಸಾಕಷ್ಟು ಜಟಿಲವಾಗಿರುವಂತದ್ದು. ಇನ್ನೊಂದು ವರ್ಷ ಆದ್ರೂ ಟೈಮ್ ಬೇಕಾಗ್ಬೋದು ನಮ್ಗೆ ಅಂತ. ಅಲ್ಲಿ ನೋಡೋಣ, ಈಗ ಎಲ್ಲ ಮಂತ್ರಿಗಳಿಗೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸಭೆಯಲ್ಲಿ ಅಪೂರ್ವವಾಗಿದೆ. ಅಲ್ಲಿ ಏನು ಚರ್ಚೆ ಹೊರಬಂದ್ಬಿಟ್ಟು ಅದರ ಮೇಲೆ ತೀರ್ಮಾನ ಮಾಡ್ತಾರೆ. ಈಗ ನಿಮ್ಮ ಸಮುದಾಯದ ಅಂಕಿಅಂಶ ಸರಿಯಾಗಿದೆಯಾ? ನಿಮ್ಮ ನಿಲುವು ಏನು ಅಂತ ಸರ್? ಪ್ರತಿಯೊಂದು ಎಲ್ಲ ಸಮುದಾಯದ್ದು ನಮ್ದೇ ಸಮುದಾಯ ಅಂತ ನಾನೇನು ಹೇಳಿಲ್ಲ. ಎಲ್ಲ ಸಮುದಾಯದ್ದು ನಮ್ಮ ಸಮುದಾಯಗಳೇ. ನನ್ನ ಪ್ರಕಾರ ಏನು, ಪ್ರತಿಯೊಬ್ಬರು ಸಮುದಾಯಗಳು ಅವರು ಕರಾರುವಕ್ಕಾಗಿ ಅಂಕಿಅಂಶಗಳನ್ನು ಸರ್ವೆ ಮಾಡಿ ಇಟ್ಕೊಂಡಿಲ್ಲ. ಸುಮ್ಮನೆ ನನಗೆ ನಮ್ದು 80 ಲಕ್ಷ ಇದೆ, ನಿಮ್ದು 50 ಲಕ್ಷ ಇದೆ, 60 ಲಕ್ಷ, ಯಾರು ನಿಗದಿಯಾಗಿ ಯಾರು ಸರ್ವೆ ಮಾಡ್ಕೊಂಡಿದ್ದಾರೆ? ಇದು ಒಂದು ಭಾಗ. ಈಗ ಸರ್ವೆ ನನಗೆ ಗೊತ್ತಿರೋ, ನಾನು ಸ್ಟಡಿ ಮಾಡಿದ ಪ್ರಕಾರ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿದೆ, ಖಂಡಿತ ವೈಜ್ಞಾನಿಕವಾಗಿದೆ. ವೈಜ್ಞಾನಿಕವಾಗಿದೆ. ಅದರ ಅಧ್ಯಯನ ಆಗಬೇಕು. ಅದಕ್ಕೆ ಮಂತ್ರಿಗಳಿಗೆ ಮಾಹಿತಿಯೆಲ್ಲ ಕೊಟ್ಟಿದ್ದಾರೆ, ಚರ್ಚೆ ಆಗಿದೆ, ಆರೋಗ್ಯಕರವಾದ ಚರ್ಚೆ ಆಗಿದೆ. ನೆಕ್ಸ್ಟ್ ಇದರಲ್ಲಿ ಚರ್ಚೆ ಮಾಡಿ, ಅಭಿಪ್ರಾಯ ಸಂಗ್ರಹ ಮಾಡಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವಿಚಾರದಲ್ಲಿ ಪ್ರಬಲ ಸಮುದಾಯಗಳು ವಿರೋಧ ಮಾಡ್ತಾ ಇದ್ದಾರೆ. ಏನ್ ಹೇಳಕ್ ಬಯಸ್ತೀರಾ ಸರ್ ವಿಚಾರದಲ್ಲಿ? ಅಲ್ಲ, ಇದು ಅಂಕಿ ಅಂಶಗಳ ಇದು ಜಗಲರಿ ಆಫ್ ಫಿಗರ್ಸ್ ಅಲ್ವಲ್ಲ. ವಸ್ತು ಸ್ಥಿತಿಯಲ್ಲಿ ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಏನು. ದಿಸ್ ಈಸ್ ಸೋಷಿಯೋ ಎಕನಾಮಿಕಲ್ ಅಂಡ್ ಎಜುಕೇಶನ್ ಸರ್ವೆ. ಎಕನಾಮಿಕಲ್ ಅಂಡ್ ಎಜುಕೇಶನ್ ಸರ್ವೆ. ಯಾರ ಬದುಕಿನ ಸ್ಥಿತಿಗತಿಗಳು ಏನೇನಿದ್ದೀವಿ ಅನ್ನೋದು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅದು ಮಾಡುವಾಗ ಯಾರ್ಯಾರು ಎಷ್ಟಿದ್ದಾರೆ ಅಂತ ನಮೂದನೆ ಮಾಡಿದ್ದಾರೆ.
ಈ ತರದ ಸಮೀಕ್ಷೆನ ಯಾವ ಕಾಲದಲ್ಲೂ ಯಾರು ಎಂದೂ ಮಾಡೇ ಇಲ್ಲ. ನಮ್ಮಷ್ಟಕ್ಕೆ ನಾವೇ ಅನ್ಕೊಂಡಿದ್ದು ನಾವು ಇಷ್ಟಿದೀವಿ ಅಂತ. ಸರ್ವೆ ಮಾಡಿಲ್ಲ, ವಿಶ್ಲೇಷಣೆ ಮಾಡ್ಕೊಂಡಿಲ್ಲ. ಈ ಒಂದು ವಿಶ್ಲೇಷಣೆ ಸರ್ವೆ ಬಂದಿದೆ, ಅದ್ರ ಮೇಲೆ ಚರ್ಚೆಗಳಾಗ್ತವೆ, ತೀರ್ಮಾನ. ಸರಿ ಹೋಗೋರು ಇದನ್ನ ಜಾರಿ ಮಾಡೋದು ಬೇಡ ಅಂತ ಕೆಲವು ಸಚಿವರು ಸಲಹೆ ಕೊಟ್ಟಿದ್ದಾರೆ. ಹಿಂದಿನ ಲಿಂಗಾಯತ ಪ್ರತ್ಯೇಕ ಲಿಂಗಾಯತ ಧರ್ಮ ಕೈ ಹಾಕಿ ಕೈ ಸುಟ್ಕೊಂಡ ರೀತಿ ಆಗೋದು ಬೇಡ ಅನ್ನುವಂಥ ಸಲಹೆ. ಇಲ್ಲ, ಅಲ್ಲಿ ಏನು ಸಲಹೆಗಳ ಹತ್ರ ಬಂದಿಲ್ಲ. ಎಲ್ಲ ಆರೋಗ್ಯಕರವಾಗಿ ಇದ್ದಾರೆ. ಎಲ್ಲ ಮಂತ್ರಿಗಳಲ್ಲಿ ಒಮ್ಮತ ಇದೆ. ಮುಂದಿನ ಅಪೂರ್ವವಾಗಿರ್ತಕ್ಕಂಥ ಚರ್ಚೆನ ಪೂರ್ವಗೊಳಿಸಿ ನಂತರ ತೀರ್ಮಾನ ಮಾಡ್ತೀವಿ. ಈಗ ಒಳ ಮೀಸಲಾತಿಯಾಗಿ ನಾಗಮಂದ್ರ ಕಮಿಟಿ ಮಾಡಿದ್ದಾರೆ. ಈಗ ಜಾತಿಗಂತೆ ಜಾರಿ ಮಾಡ್ತಾ ಇರೋದು ಈ ಅಂಕಿ ಸಂಖ್ಯೆಗಳನ್ನ ತಗೋಬಹುದಲ್ಲ? ಖಂಡಿತವಾಗಿ ತಗೋಬಹುದು. ಈ ಅಂಕಿಅಂಶಲು ಒಳ ಮೀಸಲು ಸಂಬಂಧಪಟ್ಟಂಗೆ SC ಅಂದ್ರೆ 101 ಜಾತಿ ಇರೋ ಒಂದು ಗುಂಪು, ಅದು SC ಅಂತ ಬರ್ಕೊಳ್ತಾರೆ. SC ನಲ್ಲಿ ಯಾವುದು ವೆದರ್ ಯುವರ್ ರೈಟ್ ಆರ್ ಲೆಫ್ಟ್, ಗೋವಿ ಆರ್ ಲಮಣಿ, ಕೊರ್ಚ ಆರ್ ಕೊರ್ಮಾನ ನಮೂದನೆ ಮಾಡಿಲ್ಲ. ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತಿದ್ದೇವೆ. ಇದರಲ್ಲಿ ಇವರಲ್ಲಿ ನೀವು ಯಾರು ಅಂತ ಇದರಲ್ಲೂ ಮಾಡಿಲ್ಲ. ಹೀಗಾಗಿ ಇದು ಕರಾರುವಕ್ಕಾಗಿ ಹೇಳ್ಬೇಕು. ಇಲ್ಲೂ ಅಷ್ಟೇನೆ, ನಾವು ಜಾಸ್ತಿ ಇದ್ವಿ ವಿತೌಟ್ ಸರ್ವೆ ಮಾಡದೆ ಖಚಿತವಾಗಿ ಆಗ್ಬೇಕಲ್ಲ. ಮತ್ತೆ ದತ್ತಾಂಶ ಬೇಕಲ್ಲ. ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಕೊಡಿ ಕೇಳುವಾಗ ಇದಾಗಬೇಕಲ್ಲ ಕರಾರುವಕ್ಕಾಗಿ. ಯಾರ್ಯಾರು ಎಷ್ಟಿದ್ರೆ ನಾವು ಸಂಪೂರ್ಣವಾಗಿ ಈ ಒಳ ಮೀಸಲಾತಿನ ಜಾರಿ ಮಾಡ್ತೀವಿ ಅಂತ ಒಪ್ಕೊಂಡಿಕ್ಕೆ ಸಚಿವ ಸಮಿತಿ ಮಾಡಿದೀವಿ, ಎಲ್ಲಾ ಸವಲತ್ತುಗಳು ಕೊಡ್ತಾ ಇದೀವಿ, ಕಾಲ ನಿಗದಿ ಮಾಡಿದೀವಿ. ಅಷ್ಟಾದ್ರೂ ಕೆಲವರು ರಾಜಕೀಯ ಮಾಡಕ್ಕೆ RSS ಬಿಜೆಪಿಯವರು ಕೆಲವ್ರನ್ನ ಎತ್ಕಟ್ಬಿಟ್ಟು ಅವ್ರು ರಾಜಕೀಯವಾಗಿ ಮಾಡ್ತಾರೆ, ವಿಚ್ ಇಸ್ ನಾಟ್ ಕರೆಕ್ಟ್. ಸರ್ಕಾರಿ ಇಲ್ಲಿ ಬಿಜೆಪಿಯವರು ಇದ್ದವ್ರು ಯಾರು ಮನುಷ್ಯಗಳಿದ್ದಕ್ಕೆ ಉಸಿರು ಬಿಡುತ್ತಿರ್ಲಿಲ್ಲ, ಇದಕ್ಕಿದ್ದಕ್ಕೆ ಸೂರರಾಗ್ಬಿಟ್ಟಿದ್ದಾರೆ. ಈಗ ನಾರಾಯಣ ಸ್ವಾಮಿ ಅವರು ಕೇಂದ್ರದಲ್ಲಿ ಒಳ ಮೀಸಲಾತಿ ಕೊಡಕ್ಕಾಗದೆ ಪಾರ್ಲಿಮೆಂಟಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ರು. ಕಾರಜೋಳ ಅವರು ಕ್ಯಾಬಿನೆಟ್ ನಲ್ಲಿ ಸದಾಶಿವ ಕಮಿಷನ್ ರಿಪೋರ್ಟ್ ಇಸ್ ಕ್ಲೋಸ್ಡ್ ಅಂತ ಹೇಳಿದ್ರು. ಹಾಗೆ ಇವ್ರು ಯಾರು ಮಾತಾಡದೇನೆ ಇದಕ್ಕಿದ್ದಕ್ಕೆ ಸೂರತನ ಬಂದ್ಬಿಟ್ಟಿದೆಯಲ್ಲ. ನಿಮ್ ಜೊತೆ ಇದ್ದೀವಿ, ನಾವು ಸಹಾಯಕ್ಕೆ ಸಿದ್ಧ ಇದ್ದೀವಿ ಅಂತ ಬದುಕಿರಾಗಲ್ವಾ ಸಹಾಯ ಪ್ರಯತ್ನ ಮಾಡೋದು? ಸೊ ದಿಸ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್, ಬ್ಯಾಕ್ವರ್ಡ್ ಕ್ಲಾಸ್ ಆರ್ ಫಾರ್ಮರ್ಸ್ ಆರ್ ಲೇಬರ್, ವಸ್ತು ಆಧಾರಿತ ರಾಜಕೀಯ ನಿಲುವುಗಳನ್ನು ಪ್ರದರ್ಶಿಸಬೇಕು. ವೆದರ್ ಇಟ್ ಇಸ್ ಎ ಪಾರ್ಟಿ ಆರ್ ಬಿ ಪಾರ್ಟಿ, ಇದರ ಕಾಂಗ್ರೆಸ್, JDS, ಬಿಜೆಪಿ. ನಾವು ಸಾರ್ವಜನಿಕ ಜೀವನಕ್ಕೆ ಸಂವಿಧಾನಾತ್ಮಕ ವಿಷಯಗಳನ್ನ ಜನರಿಗೆ ತಲುಪಿಸೋದಕ್ಕೆ. ಸೊ ಹೀಗಾಗಿ ಇದಕ್ಕೆ ನಾವು ಭದ್ರಾಗಿದ್ದೀವಿ ಅಂದ್ರೂ ಕೆಲವರು ಬಾಯಿಗೆ ಬಂದಂಗೆ ಮಾತಾಡೋದು, ನಮಗೂ ಎಲ್ರಿಗೂ ಮಾತಾಡಕ್ ಬರುತ್ತೆ. ಆದ್ರೆ ಆತರ ಅಂಬೇಡ್ಕರ್ ನಮ್ಗೆ ಹೇಳ್ಕೊಟ್ಟಿಲ್ಲ. ಎಲ್ಲರನ್ನ ಅಂಬೇಡ್ಕರ್ ಎಷ್ಟು ಅವಮಾನಿಸಿದ್ರು. ಅವ್ರೇನ್ ಹೇಳಿದ್ರು ನೋಡಿ, ಪಾಪ ಒಬ್ಬರು ಜನವರಿ ತಗೊಂಡು ಇಟ್ಸ್ ನಾಟ್ ಕರೆಕ್ಟ್ ಅಂತೆಲ್ಲ ಮಾಡೋದು ಸರಿಯಲ್ಲ. ಆದ್ರೆ ಅಂಬೇಡ್ಕರ್ ಸರಿಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ಆಗಿದ್ರೆ ಐ ಡೋಂಟ್ ನೋ, ಅವರು SPDCಗಳು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಹತ್ರ ಆಗಿಲ್ಲ ಅಂತ ಟಿವಿಲಿ ನೋಡಿದೆ, ನಮ್ಗೆ ಗೊತ್ತಿಲ್ಲ. ನಮ್ಮ ಇದರಲ್ಲಿ ನೋಡಿದೆ, ಟಿವಿನಲ್ಲಿ ಬರ್ತಾ ಇತ್ತು. ಅದಾಗಿದ್ರೆ ಇಟ್ಸ್ ಕಂಡಮೆಬಲ್. ಯಾಕಂದ್ರೆ ಒಂದು ಧಾರ್ಮಿಕ ಆಚಾರಕ್ಕೆ ಸಂವಿಧಾನದಲ್ಲಿ ಮುಕ್ತ ಅವಕಾಶ ಇರೋದ್ರಿಂದ ಹಾಗೆಲ್ಲ ಮಾಡಬಾರ್ದು. ಮತ್ತೆ ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಐ ಲವ್ ಬ್ರಾಹ್ಮಿನ್ಸ್, ಐ ಹೇಟ್ ಬ್ರಾಹ್ಮಣಿಸಮ್ ಅಂತ ಹೇಳಿದ್ದಾರೆ ಅಲ್ವಾ. ಐ ಲವ್ ಬ್ರಾಹ್ಮಿನ್ಸ್, ಐ ಹೇಟ್ ಬ್ರಾಹ್ಮಣಿಸಮ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇವು ಅಂಬೇಡ್ಕರ್ ಅವರು ಯಾವ ದಾರಿಯಲ್ಲಿ ನಡೆದಿದ್ದಾರೆ ಅದೇ ದೇಶಕ್ಕೆ ಮಾರ್ಗದರ್ಶನ. ಅವರು ನಾಟ್ ಬಿಕಾಸ್ ಈಸ್ ಬಿಲಾಂಗ್ಸ್ ಟು ಶೆಡ್ಯೂಲ್ ಕಾಸ್ಟ್. ಅವರು ದೇಶದ 140 ಕೋಟಿ ಜನರ ಹಕ್ಕುಗಳ ರಕ್ಷಣೆ ಮಾಡಿ ಸಮೃದ್ಧ ಭಾರತ ಕಟ್ಟೋದು ಏನು ಅಂತ ಮಾರ್ಗಗಳನ್ನು ಕೊಟ್ಟಿದ್ದಾರೆ. ಆ ಥರ ನಡಿಬೇಕು ನಾವು.